ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಿತೇಶ್, ನಿಸರ್ಗ ಹಾಸ್ಪಿಟಲ್ ಸಿರ್ಸಿ. ನಮ್ಮ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ನಮ್ಮ ಆಹಾರ ಚೆನ್ನಾಗಿರಬೇಕು ಅಂತ ನಮ್ಮೆಲ್ಲರಿಗೂ ಗೊತ್ತು. ಅದರ ಬಗ್ಗೆ ನಮಗೆ ಈಗ ತುಂಬ ಚೆನ್ನಾಗಿ ಅವೇರ್ನೆಸ್ ಕೂಡ ಇದೆ. ಸೊ ನಾವು 3 ಹೊತ್ತು ತಗೊಳ್ಳೋ ಆಹಾರದಲ್ಲೂ ವಿಚ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೇಳಿದರೆ ನಾ ಹೇಳೋದು ಡಿನ್ನರ್. ಬಿಕಾಸ್ ನಮಗೆ ಇಷ್ಟೆಲ್ಲ ಲೈಫ್ ಸ್ಟೈಲ್ ಡಿಸೀಸಸ್ಸು, ನಮ್ಗೆ ಇಷ್ಟೆಲ್ಲ ಕಾರ್ಡಿಯಾಕ್ ಪ್ರಾಬ್ಲಮ್ಸು, ಗಟ್ ಇಶ್ಯೂ ಎಲ್ಲ ಬರಲಿಕ್ಕಿರುವಂಥ ಒನ್ ಆಫ್ ದ ಮೇನ್ ರೀಸನ್ ಏನು ಅಂದರೆ ನಾವು ರಾತ್ರಿ ತಗೊಳ್ಳುವಂಥ ಆಹಾರ ಚೆನ್ನಾಗಿಲ್ಲ. ಬಿಕಾಸ್ ರಾತ್ರಿ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಏನಿದೆ ಅದು ತುಂಬ ಕಡಿಮೆ ಆಗಿರುತ್ತೆ. ನಮ್ಮ ಬಾಡಿಯಲ್ಲಿ ಮೆಟಬಾಲಿಸಮ್ ಏನಿದೆ ಅದು ತುಂಬ ಕಡಿಮೆ ಆಗಿರುತ್ತೆ. ಅದೇ ಥರ ನಮ್ಮ ಬಾಡಿಯಲ್ಲಿ ರಿಪೇರ್ ವರ್ಕ್ ನಡೀತಾ ಇರ್ತದೆ. ಸೊ ಹಾಗಾಗಿ ನಾವು ರಾತ್ರಿ ಡಿನ್ನರ್ ಚೂಸ್ ಮಾಡುವಾಗ ನಾವು ತುಂಬ ಕೇರ್ಫುಲ್ ಆಗಿರಬೇಕು. ಆ್ಯಂಡ್ ತುಂಬ ಸಲ ಏನಾಗುತ್ತೆ, ನಮ್ಮ ಇಡೀ ಲೈಫಲ್ಲಿ ಇಡೀ ಡೇಯಲ್ಲಿ ಇರುವಂಥ ಸ್ಟ್ರೆಸ್ ಏನಿರ್ಬೋದು, ಲೈಕ್ ಆಫೀಸ್ ಸ್ಟ್ರೆಸ್ ಇರ್ಬೋದು. ಸೊ ಬೆಳಿಗ್ಗೆ ನಮಗೆ ತಿಂಡಿ ಮಾಡಲಿಕ್ಕೆ ಟೈಮ್ ಸಿಗಲ್ಲ, ಮಧ್ಯಾಹ್ನ ಟೈಮಲ್ಲಿ ನಾವು ಆಫೀಸಲ್ಲಿ ಇರ್ತೀವಿ. ಸೊ ಹಾಗಾಗಿ ಮಧ್ಯಾಹ್ನ ಕೂಡ ಸರಿಯಾಗಿ ಊಟ ಮಾಡೋಕ್ಕಾಗಲ್ಲ. ಆ್ಯಂಡ್ ನಾವು ಯೂಶ್ವಲಿ ಒಂದು ಗ್ರ್ಯಾಂಡ್ ಆಗಿ ಫುಡ್ ತಗೊಳ್ಳೋದು ಯಾವಾಗ ಅಂತ ಕೇಳಿದರೆ ರಾತ್ರಿ. ಸೊ ಹಾಗಾಗಿ ನೀವು ಈಗ ನೋಡಿರ್ಬೋದು, ಲೈಕ್ ಸಾಫ್ಟ್ವೇರ್ ಫೀಲ್ಡಲ್ಲೆಲ್ಲ ಇರೋರಿಗೆ ಯೂಶ್ವಲಿ ಟೈಮೇ ಸಿಗಲ್ಲ. ಬೆಳಿಗ್ಗೆ ಹರಿವರಿಯಲ್ಲಿ ಇರ್ತಾರೆ, ಮಧ್ಯಾಹ್ನ ಆಫೀಸಲ್ಲಿ ಕೆಲಸ ಮಾಡ್ತಾ ತಿನ್ಬೋದು, ಆ್ಯಂಡ್ ಈವ್ನಿಂಗ್ ಮಾತ್ರ ಅವರು ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ತಾರೆ. ಆ್ಯಂಡ್ ಅವರಲ್ಲೇ ಈ ಲೈಫ್ ಸ್ಟೈಲ್ ಡಿಸೀಸಸ್ ಕೂಡ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಸೊ ನಾನೀಗ ಹೇಳ್ದಂಗೆ ಯಾವಾಗ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೋ, ಯಾವಾಗ ನಮ್ಮ ಬಾಡಿ ಏನಿದೆ ಒಂದು ರಿಪೇರ್ ಮೋಡ್ಗೆ ಟರ್ನ್ ಓವರ್ ಆಗುತ್ತೋ, ಆ್ಯಂಡ್ ಅಟ್ ದ ಸೇಮ್ ಟೈಮ್ ಯಾವಾಗ ನಮ್ಮ ಮೆಟಬಾಲಿಸಮ್ ಕಡಿಮೆ ಆಗುತ್ತೋ, ಆವಾಗ ನಾವು ಚೂಸ್ ಮಾಡುವಂಥ ಆಹಾರ ಕೂಡ ತುಂಬ ಚೆನ್ನಾಗಿರಬೇಕು, ತುಂಬ ಇಂಪಾರ್ಟೆಂಟ್ ಆಗಿರಬೇಕು. ಸೊ ಆವಾಗ ನಾವು ಸೆಲೆಕ್ಟ್ ಮಾಡುವಂಥ ಆಹಾರ ಕೂಡ ನಮ್ಮ ಬಾಡಿಗೆ ಈ ರಿಪೇರ್ ವರ್ಕ್ಗೆಲ್ಲ ಸಪೋರ್ಟ್ ಮಾಡುವಂಥದ್ದು ಇರಬೇಕು. ಸೊ ಹಾಗಾಗಿ ಈ ವಿಡಿಯೋದಲ್ಲಿ ನಮ್ಮ ಡಿನ್ನರ್ ಹೇಗಿರಬೇಕು, ಡಿನ್ನರ್ ಚೆನ್ನಾಗಿಲ್ಲ ಅಂದರೆ ನಮ್ಮ ಬಾಡಿಯಲ್ಲಿ ಏನೇನು ತೊಂದರೆಗಳು ಡೆವಲಪ್ ಆಗುತ್ತೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈಗ ನಾವು 3 ಹೊತ್ತು ತಗೊಳ್ಳುವಂಥ ಆಹಾರದಲ್ಲಿ ವಿಚ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಕೇಳಿದ್ರೆ 3 ಹೊತ್ತು ತಗೊಳ್ಳೋದು ಕೂಡ ವೆರಿ ಇಂಪಾರ್ಟೆಂಟ್ ಇದೆ. ಬಿಕಾಸ್ ಎಲ್ಲದೂ ನ್ಯೂಟ್ರಿಷಿಯಸ್ ಆಗಿದ್ದರೆ ಮಾತ್ರ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಬಟ್ ಮೋಸ್ಟ್ ಆಫ್ ದ ಟೈಮ್ ಏನಾಗುತ್ತೆ, ನಾವು ರಾತ್ರಿ ತಗೊಳ್ಳುವಂಥ ಆಹಾರವನ್ನು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ. ಸೊ ಈಗ ಬರುವಂಥ ಲೈಫ್ ಸ್ಟೈಲ್ ಡಿಸೀಸಸ್ ಏನಿದೆ, ಅದು ಫ್ಯಾಟಿ ಲಿವರ್ ಪ್ರಾಬ್ಲಮ್ ಇರ್ಬೋದು, ಬೊಜ್ಜಿನ ಸಮಸ್ಯೆ ಇರ್ಬೋದು, ಹೈಪರ್ ಟೆನ್ಷನ್ ಇರ್ಬೋದು, ಕಾರ್ಡಿಯಾಕ್ ಸಮಸ್ಯೆ ಇರ್ಬೋದು, ಥೈರಾಯ್ಡ್ ಸಮಸ್ಯೆ ಇರ್ಬೋದು, ಇದಕ್ಕೆಲ್ಲ ಒಂದು ರೀಸನ್ ನಮ್ಮ ಪುವರ್ ಡಿನ್ನರ್ ಅಂತ ನಾವು ಹೇಳ್ಬೋದು. ಅಂದರೆ ರಾತ್ರಿ ತಗೊಳ್ಳುವಂಥ ಆಹಾರಕ್ಕೆ ನಾವು ಅಷ್ಟೊಂದು ಇಂಪಾರ್ಟೆನ್ಸ್ ಕೊಡಲ್ಲ, ತುಂಬ ಜಾಸ್ತಿ ತಗೊಳ್ತೀವಿ. ನೀವೇ ಅಬ್ಸರ್ವ್ ಮಾಡಿ, ಯಾವಾಗ ನಮ್ಮ ಬಾಡಿ ತುಂಬ ಆ್ಯಕ್ಟಿವ್ ಆಗಿರುತ್ತೋ, ಯಾವಾಗ ನಮ್ಮ ಡೈಜೆಷನ್ ಪೀಕಲ್ಲಿ ಇರುತ್ತೋ, ಆವಾಗ ನಾವು ಸ್ವಲ್ಪ ಜಾಸ್ತಿ ಆಹಾರ ತಗೊಂಡ್ರೂ ಕೂಡ ನಮ್ಮ ಬಾಡಿ ಅದನ್ನು ಡೈಜೆಸ್ಟ್ ಮಾಡುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಯಾವಾಗ ನಮ್ಮ ಬಾಡಿ ಒಂದು ರಿಪೇರ್ ಮಾಡಿಗೆ ಟರ್ನ್ ಓವರ್ ಆಗುತ್ತೋ, ಯಾವಾಗ ನಮ್ಮ ಬಾಡಿ ಅಂದರೆ ಕಂಪ್ಲೀಟ್ಲಿ ರಿಲ್ಯಾಕ್ಸ್ಡ್ ಆಗಿರುತ್ತೋ, ನಮ್ಮ ಡೈಜೆಷನ್ ಸ್ಲೋ ಆಗುತ್ತೋ, ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗುತ್ತೆ. ಸೊ ಈ ಟೈಮಲ್ಲಿ ನಾವೊಂದು ಹೆವಿ ಮೀಲ್ ತಗೊಂಡ್ರೆ ಏನಾಗುತ್ತೆ, ನಮ್ಮ ಆ ಬಾಡಿದು ರಿಪೇರ್ ವರ್ಕ್ ಸರಿಯಾಗಿ ಆಗಲ್ಲ, ಆ ಎನರ್ಜಿ ಏನಿದೆ ಅದು ಡೈವರ್ಟ್ ಆಗುತ್ತೆ. ಸೊ ನಮಗೆ ಬೇರೆ ಬೇರೆ ಕಾಯಿಲೆಗಳು ಬರುವಂಥ ಸಾಧ್ಯತೆ ಕೂಡ ಇದೆ. ಸೊ ಎಷ್ಟೋ ಜನ ಬ್ರೇಕ್ಫಾಸ್ಟ್ ತಗೊಳ್ಳುವಾಗ ತುಂಬ ಕೇರ್ಫುಲ್ ಆಗಿರ್ತಾರೆ. ಬ್ರೇಕ್ಫಾಸ್ಟ್ಗೆ ನಟ್ಸು, ಸೀಡ್ಸು, ವೆಜಿಟಬಲ್ಸು ಅಥವಾ ಮಿನಿಮಮ್ ಕಾರ್ಬೋಹೈಡ್ರೇಟ್ ಇದೆಲ್ಲ ತಗೊಳ್ತಾರೆ. ಮಧ್ಯಾಹ್ನ ಊಟ ಮಾಡ್ತಾರೆ. ರಾತ್ರಿ ನಾವು ಮಧ್ಯಾಹ್ನ ಮಾಡಿದ್ದೇ ತಗೊಳ್ತೀವಿ, ಅನ್ನ ಸಾರೇ ತಗೊಳ್ತೀವಿ ಅಂತ ಹೇಳೋರು ಎಷ್ಟೋ ಜನ ಇದ್ದಾರೆ. ಆ್ಯಂಡ್ ಜನರಲಿ ಕೂಡ ನೀವು ಕಾಮನ್ ಆಗಿ ನೋಡಿ, ಎಷ್ಟೋ ಜನರಿಗೆ ಈ ಆಸಿಡಿಟಿ ಪ್ರಾಬ್ಲಮ್ ತುಂಬ ಜಾಸ್ತಿ ಕಂಡು ಬರ್ತಾ ಇದೆ. ಗಟ್ ಹೆಲ್ತ್ ಚೆನ್ನಾಗಿರಲ್ಲ, ಕಾನ್ಸ್ಟಿಪೇಷನ್ ಜಾಸ್ತಿ ಇರುತ್ತೆ. ಸೊ ಇದಕ್ಕೆಲ್ಲ ಮೇನ್ ರೀಸನ್ ಏನು ಅಂತ ಕೇಳಿದ್ರೆ ನಮ್ಮ ತಪ್ಪು ಡಿನ್ನರ್ ಅಂತ ನಾವು ಹೇಳ್ಬೋದು. ಸೊ ಈಗ ರಾತ್ರಿ ಟೈಮಲ್ಲಿ ನಮ್ಮ ಬಾಡಿಯಲ್ಲಿ ಏನೇನು ಚೇಂಜಸ್ ಆಗುತ್ತೆ ಅಂತ ನೋಡೋಣ. ಸೊ ಇದರಲ್ಲಿ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ, ರಾತ್ರಿ ಟೈಮಲ್ಲಿ ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಏನಿದೆ ಅದು ಜಾಸ್ತಿ ಆಗುತ್ತೆ. ಸೊ ಗ್ರೋತ್ ಹಾರ್ಮೋನ್ ಅಂತ ಹೇಳಿದ ಕೂಡಲೇ ನಮಗೆ ನಮ್ಮ ಲೀನಿಯರ್ ಗ್ರೋತ್ಗೆ ಅಷ್ಟೇ ಅಲ್ಲ ಇದು ಬೇಕಾಗಿರೋದು. ನಮ್ಮ ಬಾಡಿಯಲ್ಲಿ ಇರುವಂಥ ಪ್ರತಿಯೊಂದು ರಿಪೇರ್ ಸರಿಯಾಗಿ ಆಗಬೇಕು ಅಂದರೆ, ನಮ್ಮ ಪ್ರತಿಯೊಂದು ಜೀವಕೋಶಗಳಲ್ಲಿ ಕೂಡ ಆಗಿರುವಂಥ ಡ್ಯಾಮೇಜ್ ಏನಿದೆ ಅದು ಸರಿಯಾಗಿ ರಿಪೇರ್ ಆಗಬೇಕು ಅಂತಿದ್ರೆ ಈ ಗ್ರೋತ್ ಹಾರ್ಮೋನ್ ಬೇಕೇ ಬೇಕು. ನಮ್ಮ ಮಸಲ್ಸಲ್ಲಿ ಆಗಿರುವಂಥ ಡ್ಯಾಮೇಜ್ಗಳನ್ನ ರಿಪೇರ್ ಮಾಡಿ ಮಸಲ್ ಗ್ರೋತ್ ಚೆನ್ನಾಗಿ ಆಗಬೇಕು ಅಂದರೆ ಗ್ರೋತ್ ಹಾರ್ಮೋನ್ ಬೇಕೇ ಬೇಕು. ಅದೇ ಥರ ನಮ್ಮ ಮೂಳೆಗಳಲ್ಲಿ ಆಗಿರುವಂಥ ಡ್ಯಾಮೇಜ್ಗಳನ್ನೆಲ್ಲ ಸರಿ ಮಾಡಿ ನಮ್ಮ ಲೀನಿಯರ್ ಗ್ರೋತು, ನಮ್ಮ ಎಲ್ಲ ಹೈಟ್ ಜಾಸ್ತಿ ಆಗೋದು, ನಮ್ಮ ಹೆಲ್ತ್ ಜಾಸ್ತಿ ಆಗೋದು, ಇದೆಲ್ಲ ಆಗಬೇಕು ಅಂದರೂ ಈ ಗ್ರೋತ್ ಹಾರ್ಮೋನ್ ಬೇಕಾಗುತ್ತೆ. ನಮ್ಮ ಬಾಡಿಯಲ್ಲಿ ಫ್ಯಾಟ್ ಮೆಟಬಲೈಸ್ ಆಗಬೇಕು ಅಂದರೂ ಕೂಡ ಈ ಗ್ರೋತ್ ಹಾರ್ಮೋನ್ ಪ್ರೆಸೆನ್ಸ್ ಬೇಕಾಗುತ್ತೆ. ಸೊ ಈ ಥರ ನಮ್ಮ ಬಾಡಿಯಲ್ಲಿ ಆಲ್ಮೋಸ್ಟ್ ಎಲ್ಲ ಆರ್ಗನ್ಸಲ್ಲಿ ಕೂಡ ರಿಪೇರ್ ವರ್ಕ್ ಚೆನ್ನಾಗಿ ಆಗಬೇಕು ಅಂದರೆ ಈ ಗ್ರೋತ್ ಹಾರ್ಮೋನ್ ಬೇಕೇ ಬೇಕಾಗುತ್ತೆ. ಸೊ ಯೂಶ್ವಲಿ ನಾವು ರಾತ್ರಿ ಒಂದು ಹೆವಿ ಮೀಲ್ ತಗೊಂಡಾಗ ಈ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ನ ಅದು ಅಡ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ. ಅಂದರೆ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಚೆನ್ನಾಗಿ ಆಗಲ್ಲ. ಬಿಕಾಸ್ ನಾವು ಚೆನ್ನಾಗಿ ಆಹಾರ ತಗೊಂಡ ಕೂಡಲೇ ಏನಾಗುತ್ತೆ, ಅದರಲ್ಲಿ ಜಾಸ್ತಿ ಗ್ಲೂಕೋಸ್ ಇರುತ್ತೆ. ಸೊ ಗ್ಲೂಕೋಸ್ ಜಾಸ್ತಿ ಆದ ಕೂಡಲೇ ನಮ್ಮ ಬಾಡಿ ಏನು ಮಾಡುತ್ತೆ, ಇನ್ಸುಲಿನನ್ನು ಪ್ರೊಡ್ಯೂಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಯಾಕಂದರೆ ರಕ್ತದಲ್ಲಿರುವಂಥ ಗ್ಲೂಕೋಸನ್ನು ಎಲ್ಲ ಜೀವಕೋಶಗಳಿಗೂ ಕಳಿಸ್ಬೇಕು. ಸೊ ಹಾಗಾಗಿ ಇನ್ಸುಲಿನ್ ಪ್ರೊಡಕ್ಷನ್ ಜಾಸ್ತಿ ಆದ ಕೂಡಲೇ ಏನಾಗುತ್ತೆ, ಅದು ಇನ್ಹಿಬಿಟ್ ಮಾಡುತ್ತೆ, ಯಾವುದರನ್ನ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ನ ಇನ್ಹಿಬಿಟ್ ಮಾಡುತ್ತೆ. ಸೊ ಗ್ರೋತ್ ಹಾರ್ಮೋನ್ ಪ್ರೊಡಕ್ಷನ್ ಚೆನ್ನಾಗಿ ಆಗಿಲ್ಲ ಅಂದರೆ ಏನಾಗುತ್ತೆ, ಇಡೀ ರಾತ್ರಿ ನಮ್ಮ ಬಾಡಿಯಲ್ಲಿ ಏನೇನು ರಿಪೇರ್ ವರ್ಕ್ಸ್ ಆಗಬೇಕಿತ್ತೋ ಅದು ಯಾವುದೂ ಕೂಡ ಚೆನ್ನಾಗಾಗಲ್ಲ. ಸೊ ನಾವು ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳುವಾಗ ಕೂಡ ಏನಾಗುತ್ತೆ, ನಮ್ಮ ಡ್ರೌಸಿ ಆಗಿರುತ್ತೆ. ನಮ್ಮ ಕಿಡ್ನಿ ಹೆಲ್ತ್ ಇರ್ಬೋದು, ನಮ್ಮ ಲಿವರ್ ಹೆಲ್ತ್ ಇರ್ಬೋದು, ನಮ್ಮ ಸ್ಕಿನ್ ಹೆಲ್ತ್ ಇರ್ಬೋದು, ನಮ್ಮ ಮೂಳೆಗಳ ಆರೋಗ್ಯ ಇರ್ಬೋದು. ಸೊ ಈ ಥರ ಪ್ರತಿಯೊಂದು ಜೀವಕೋಶಗಳ ಆರೋಗ್ಯ ಕೂಡ ರೀಗೇನ್ ಮಾಡಲಿಕ್ಕೆ ಬಾಡಿಗಾಗಲ್ಲ. ಬಿಕಾಸ್ ನಮಗೆ ಗೊತ್ತು, ನಾವು ನಿದ್ರೆ ಮಾಡಿದಾಗಲೇ ನಮ್ಮ ಬಾಡಿಯಲ್ಲಿ ಎಲ್ಲ ರಿಪೇರ್ ವರ್ಕ್ ಆಗೋದು.
ಆಗ್ಬೋದು. ನಾವು ನಿದ್ರೆ ಮಾಡುವಾಗಲೇ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್, ವಿಷಾಂಶ ಏನಿದೆ ಅದನ್ನೆಲ್ಲ ಫಿಲ್ಟರ್ ಮಾಡಿ ಹೊರಗೆ ಹಾಕಬೇಕು ಅಂದರೆ ಈ ನಿದ್ರೆ ಟೈಮಲ್ಲೇ ಚೆನ್ನಾಗಿದಾಗುತ್ತೆ. ಸೊ ಬಟ್ ಅಟ್ ದ ಸೇಮ್ ಟೈಮ್ ನಾವು ಹೆವಿ ಮೀಲ್ ತಗೊಂಡು ಹೆವಿ ಗ್ಲೂಕೋಸ್ ಇರುವಂಥ ಆಹಾರ ತಗೊಂಡಾಗ ಏನಾಗುತ್ತೆ, ಈ ಪ್ರಾಸೆಸ್ ಎಲ್ಲ ಸ್ಟಾಪ್ ಆಗುತ್ತೆ. ಸೊ ಹಾಗಾಗಿ ಎಷ್ಟೋ ಜನರಿಗೆ ಫ್ಯಾಟಿ ಲಿವರ್ ಸಮಸ್ಯೆ ಡೆವಲಪ್ ಆಗುತ್ತೆ, ಕಿಡ್ನಿ ಸಮಸ್ಯೆಗಳು ಡೆವಲಪ್ ಆಗುತ್ತೆ, ಗಟ್ ಇಶ್ಯೂಸ್ ಡೆವಲಪ್ ಆಗುತ್ತೆ. ಬಿಕಾಸ್ ನಾವು ಹೆಲ್ತ್ ತುಂಬ ಜಾಸ್ತಿ ಗ್ಲೂಕೋಸ್ ಇರುವಂಥ ಆಹಾರ ತಗೊಂಡಾಗ ಇಡೀ ರಾತ್ರಿ ನಮ್ಮ ಸ್ಟೊಮಕಲ್ಲಿ ಏನಾಗುತ್ತೆ, ಈ ಡೈಜೆಷನ್ ಪ್ರಾಸೆಸ್ಸು ಈ ಥರ ಪ್ರಾಸೆಸ್ಗಳು ನಡೀತಾ ಇರ್ತದೆ. ಸೊ ಹಾಗಾಗಿ ಎಷ್ಟೋ ಮೆಟಬಾಲಿಕ್ ವೇಸ್ಟ್ ಕೂಡ ಪ್ರೊಡ್ಯೂಸ್ ಆಗ್ತಾ ಇರ್ತದೆ. ಸೊ ಯೂಶಲಿ ನಾವು ರಾತ್ರಿ ತಗೊಳ್ಳುವಂಥ ಆಹಾರ ಏನಿದೆ ಅದು ಲೈಟ್ ಆಗಿರಬೇಕು. ನಾನು ಅದರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೇನೆ, ಏನೇನು ತಿನ್ನಬೇಕು ಅಂತ ಎಕ್ಸ್ಪ್ಲೈನ್ ಮಾಡ್ತೇನೆ. ಸೊ ಒಂದು ಮುಖ್ಯ ಕಾರಣ ಅಂದರೆ ಈ ಗ್ರೋತ್ ಹಾರ್ಮೋನ್ ಇನ್ಹಿಬಿಷನ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಡಿನ್ನರ್ ಏನಿದೆ ನಾವು ತುಂಬ ಕೇರ್ಫುಲ್ ಆಗಿ ಸೆಲೆಕ್ಟ್ ಮಾಡಬೇಕು. ಎರಡನೇದು, ಯೂಶಲಿ ನಾವು ರಾತ್ರಿ ಮಲಗಿದಾಗ ಅವರ್ಸ್ ಟುಗೆದರ್ ನಾವೇನು ಆಹಾರ ತಗೊಳ್ಳದೇ ಇದ್ದಾಗ ಆ್ಯಂಡ್ ಮಲಗೋಕ್ಕಿಂತ ಮೊದಲು ನಾವು ಲೋ ಕ್ಯಾಲರಿ ಇರುವಂಥ ಆಹಾರ ಅಷ್ಟೇ ಸೇವಿಸಿದ್ರೆ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಆಟೋಫೇಜಿ ಅಂತ ಒಂದು ಪ್ರಾಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಈ ಆಟೋಫೇಜಿ ಅಂದರೆ ಏನು, ನಮ್ಮ ಬಾಡಿಯಲ್ಲಿ ಇರುವಂಥ ಜೀವಕೋಶಗಳೇನಿದೆ ಅದರ ಒಳಗೆ ಇರುವಂಥ ವೇಸ್ಟನ್ನು ಪ್ರಾಸೆಸ್ ಮಾಡಿ ಕ್ಯಾಲರಿ ಜನರೇಟ್ ಮಾಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ಪ್ರತಿಯೊಂದು ಜೀವಕೋಶ ಕೂಡ ಕ್ಲೀನ್ ಆಗುತ್ತೆ. ಸೊ ದಿಸ್ ಇಸ್ ಲೈಕ್ ಎ ರಿಪೇರ್ ಮೆಕ್ಯಾನಿಸಮ್. ಸೊ ಆಟೋಫೇಜಿ ಸರಿಯಾಗಿ ಆದರೆ ನಮಗೆ ಕ್ಯಾನ್ಸರ್ ಸಾಧ್ಯತೆ, ಈ ಥರ ಪ್ರಾಬ್ಲಮ್ಸ್ ಎಲ್ಲ ಬರಲಿಕ್ಕಿರುವಂಥ ಸಾಧ್ಯತೆಗಳೇನಿದೆ ಅದು ತುಂಬ ಕಡಿಮೆ ಆಗುತ್ತೆ. ಸೊ ಏನಾಗುತ್ತೆ, ನಾವು ಹೆವಿ ಫುಡ್ ತಗೊಂಡಾಗ ಈ ಬಾಡಿ ರಿಪೇರ್ ಮೆಕ್ಯಾನಿಸಮ್ ಏನಾಗುತ್ತೆ, ಅದು ಚೇಂಜ್ ಆಗಿ ಇಮಿಡಿಯೇಟ್ಲಿ ನಮ್ಮ ಬಾಡಿಯಲ್ಲಿ ಸ್ಟೋರೇಜ್ ಮೆಕ್ಯಾನಿಸಮ್ ಜಾಸ್ತಿ ಆಗಿಬಿಡುತ್ತೆ. ಯಾಕಂದರೆ ತುಂಬ ಗ್ಲೂಕೋಸ್ ಇರುತ್ತೆ, ಅದನ್ನು ಡೈಜೆಸ್ಟ್ ಮಾಡಬೇಕು, ಡೈಜೆಸ್ಟ್ ಆದಮೇಲೆ ಅದು ಸ್ಟೋರ್ ಆಗಬೇಕು. ಸೊ ಸ್ಟೋರೇಜ್ ಎಲ್ಲ ಜಾಸ್ತಿ ಆದಾಗ ನಮ್ಮ ಸ್ಟಮಕ್ ಡೈಜೆಸ್ಟಿವ್ ಆಕ್ಟಿವಿಟಿನೂ ಜಾಸ್ತಿ ಆಗುತ್ತೆ, ಇನ್ಸುಲಿನ್ ಆಕ್ಟಿವಿಟಿನೂ ಜಾಸ್ತಿ ಆಗುತ್ತೆ. ಸೊ ನಮ್ಮ ಬಾಡಿಯಲ್ಲಿ ಇರುವಂಥ ಲೈಕ್ ಒಂದು ನ್ಯೂಟ್ರಿಷನಲ್ ಡೆಫಿಸಿಟ್ ಕ್ರಿಯೇಟ್ ಮಾಡಲ್ಲ. ಅಂದರೆ ಕ್ಯಾಲರಿ ಕಡಿಮೆ ಇದ್ದಾಗ ಮಾತ್ರ ಬಾಡಿ ಏನು ಮಾಡುತ್ತೆ, ಬಾಡಿಯಲ್ಲಿ ಜೀವಕೋಶಗಳು ಈ ಆಟೋಫೇಜಿ ಪ್ರಾಸೆಸ್ ಅನ್ನ ಆಕ್ಟಿವೇಟ್ ಮಾಡುತ್ತೆ. ಬಟ್ ಕ್ಯಾಲರಿ ಕಡಿಮೆ ಇರಲ್ಲ, ಬಿಕಾಸ್ ನಾವು ಚೆನ್ನಾಗಿ ಊಟ ಮಾಡಿ ಮಲಗಿದ ಕೂಡಲೇ ನಮ್ಮ ಬಾಡಿಗೆ ಅಡಿಷನಲ್ ಕ್ಯಾಲರಿ ಸಿಗ್ತಾ ಇದೆ. ಸೊ ಹಾಗಾಗಿ ನಮ್ಮ ಜೀವಕೋಶಗಳಲ್ಲಿ ವೇಸ್ಟ್ ಏನಿದೆ ಅದು ಅಕ್ಯುಮುಲೇಟ್ ಆಗ್ಲಿಕ್ಕೆ ಇದು ಕಾರಣ ಆಗುತ್ತೆ. ಆಟೋಫೇಜಿ ಪ್ರಾಸೆಸ್ ಕೂಡ ಚೆನ್ನಾಗಾಗಲ್ಲ. ಮತ್ತೊಂದೇನಂದ್ರೆ ನಮ್ಮ ನಿದ್ರೆಗೆ ಕೂಡ ಇದು ಎಫೆಕ್ಟ್ ಮಾಡುತ್ತೆ. ಸೊ ನಾವು ಹೆವಿ ಮೀಲ್ ತಗೊಂಡು ಮಲಗಿದಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ನಾ ಹೇಳ್ದಂಗೆ ಡೈಜೆಷನ್ ಜಾಸ್ತಿ ಆಗುತ್ತೆ. ಸೊ ಡೈಜೆಸ್ಟಿವ್ ಪ್ರಾಸೆಸ್ಗಳು ಜಾಸ್ತಿ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಈ ಮೆಲಾಟೋನಿನ್ ಪ್ರೊಡಕ್ಷನ್, ನಮ್ಮ ನಿದ್ರೆಗೆ ಬೇಕಾಗಿರುವಂಥ ಮೇನ್ ಹಾರ್ಮೋನ್ ಏನಿದೆ ಅದರ ಪ್ರೊಡಕ್ಷನ್ ಕೂಡ ಡಿಲೇ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಯೂಶಲಿ ಮಲಗುವಾಗ ನಾವು ನಿದ್ರೆಗೆ ಎಂಟರ್ ಆಗುವಾಗ ನಮ್ಮ ಬಾಡಿಯಲ್ಲಿ ಟೆಂಪರೇಚರ್ ಲೆವೆಲ್ಸ್ ಏನಿದೆ ಅದು ಸ್ವಲ್ಪ ಕಡಿಮೆ ಆಗಬೇಕು. ಸೊ ಈಗ ಡೈಜೆಷನ್ ಜಾಸ್ತಿ ಆದಾಗ ನಾವು ಹೆವಿ ಮೀಲ್ ತಗೊಂಡು ಹಾಗೆ ಹೋಗಿ ನಿದ್ರೆ ಮಾಡುವಾಗ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಅದು ನಮ್ಮ ನಿದ್ರೆಗೂ ಕೂಡ ಇನ್ವರ್ಸ್ಲಿ ಎಫೆಕ್ಟ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ಸ್ ಏನಿದೆ ಜಾಸ್ತಿ ಆಗುತ್ತೆ. ಆ್ಯಂಡ್ ಇನ್ ದ ಮಿಡ್ ನೈಟ್ ಆ ಗ್ಲೂಕೋಸ್ ಲೆವೆಲ್ಸ್ ಸಡನ್ ಡ್ರಾಪ್ ಆದಾಗ ಕೂಡ ಏನಾಗುತ್ತೆ, ನಮ್ಮ ನಿದ್ರೆ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆ ಇದೆ. ಸೊ ಯಾರು ರಾತ್ರಿ ಹೆವಿ ಮೀಲ್ ತಗೊಳ್ತಾರೋ, ಯಾರು ಮಲಗೋದಕ್ಕೂ ಮತ್ತು ಊಟಕ್ಕೂ ಮಧ್ಯದಲ್ಲಿ ಒಂದು ಸಫಿಷಿಯೆಂಟ್ ಆಗಿರುವಂಥ ಗ್ಯಾಪ್ ಮೇಂಟೈನ್ ಮಾಡಲು ಅವರಿಗೆ ನಿದ್ರೆ ಸಮಸ್ಯೆ ಬರುವಂಥ ಸಾಧ್ಯತೆಗಳು ಕೂಡ ತುಂಬ ಜಾಸ್ತಿ ಇದೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ರಾತ್ರಿ ಡಿನ್ನರ್ ಜಾಸ್ತಿ ತಗೊಂಡಾಗ ಏನಾಗುತ್ತೆ, ನಾನು ಹೇಳಿದ್ದೇನೆ ರಾತ್ರಿ ಬರೀ ಸ್ಟೋರೇಜ್ ಅಷ್ಟೇ ಆಗುತ್ತೆ, ಬಿಕಾಸ್ ನಮಗೆ ಏನೂ ಫಿಸಿಕಲ್ ಆಕ್ಟಿವಿಟೀಸ್ ಇರಲ್ಲ. ಸೊ ಹಾಗಾಗಿ ಬೊಜ್ಜು ಜಾಸ್ತಿ ಆಗೋದು ಕೂಡ ಈ ರಾತ್ರಿ ಯಾರು ಜಾಸ್ತಿ ಊಟ ಮಾಡ್ತಾರೋ, ಡಿನ್ನರ್ ಜಾಸ್ತಿ ತಗೊಳ್ತಾರೋ ಅವರಲ್ಲೇ ಬೊಜ್ಜು ಕೂಡ ಜಾಸ್ತಿ ಆಗುತ್ತೆ. ಸೊ ಬೊಜ್ಜು ಜಾಸ್ತಿ ಆಗ್ತಾ ಹೋದಂಗೆ ಏನಾಗುತ್ತೆ, ನಮ್ಮ ಫೇಸಲ್ಲಿ ಕೂಡ ನಮ್ಮ ಈ ಏರ್ ಪ್ಯಾಸೇಜ್ ಏನಿದೆ, ನಾವು ಉಸಿರಾಡುವಾಗ ಆಕ್ಸಿಜನ್ ಹೋಗುವಂಥ ದಾರಿ ಏನಿದೆ ಅಲ್ಲಿ ಕೂಡ ಫ್ಯಾಟ್ ಡೆಪೋಸಿಷನ್ ಆಗುತ್ತೆ. ಆ್ಯಂಡ್ ರಾತ್ರಿ ಮಲಗಿದಾಗ ಅದೆಲ್ಲ ಕೊಲ್ಯಾಪ್ಸ್ ಆಗುವಾಗ ನಮಗೆ ಸಿವಿಯರ್ ಸ್ನೋರಿಂಗ್, ಗೊರಕೆ ಹೊಡೆಯೋ ಹ್ಯಾಬಿಟ್ ಕೂಡ ಜಾಸ್ತಿ ಆಗುತ್ತೆ. ಎಷ್ಟೋ ಜನರಲ್ಲಿ ನೀವು ಅಬ್ಸರ್ವ್ ಮಾಡಿ ನೋಡ್ತೀರಾ, ಯಾರಿಗೆ ದೊಡ್ಡ ಹೊಟ್ಟೆ ಇದೆಯೋ ಅವರಿಗೆ ಗೊರಕೆ ಹೊಡೆಯುವಂಥ ಹ್ಯಾಬಿಟ್ ಕೂಡ ತುಂಬ ಜಾಸ್ತಿ ಇರುತ್ತೆ. ಆ್ಯಂಡ್ ಅದು ನಾವು ಕಂಟ್ರೋಲ್ ಮಾಡಿಲ್ಲ, ವೆಯ್ಟ್ ಅದೇ ಥರ ಜಾಸ್ತಿ ಆಗ್ತಾ ಹೋಯಿತು, ನಮ್ಮ ಡಿನ್ನರ್ ಕೂಡ ನಾವು ಕಂಟ್ರೋಲ್ ಮಾಡಿಲ್ಲ ಅಂದರೆ ಅವರಿಗೆ ಸ್ಲೀಪ್ ಏಪ್ನಿಯಾ ಅಂತ ಒಂದು ಕಂಡೀಷನ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಈ ಸ್ಲೀಪ್ ಏಪ್ನಿಯಾ ಕಂಟಿನ್ಯೂಸ್ ಆಗಿದ್ದರೆ ಈವನ್ ನಮಗೆ ಕಾರ್ಡಿಯಾಕ್ ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ನಮ್ಮ ನಿದ್ರೆ ಚೆನ್ನಾಗಿ ಆಗಬೇಕು ಅಂದರೆ ನಮ್ಮ ಡಿನ್ನರ್ ಚೂಸ್ ಮಾಡುವಾಗ ಕೂಡ ನಾವು ತುಂಬ ಸೆಲೆಕ್ಟಿವ್ ಆಗಿರಬೇಕು. ಇನ್ನು ರಾತ್ರಿ ಹೆವಿ ಮೀಲ್ಸ್ ತಗೊಳ್ಳೋರಲ್ಲಿ ಬರುವಂಥ ಒಂದು ಸಮಸ್ಯೆ ಏನಂದರೆ ಅವರಿಗೆ ಮಸಲ್ ವೀಕ್ನೆಸ್ ಡೆವಲಪ್ ಆಗುವಂಥ ಸಾಧ್ಯತೆ ಇದೆ. ಬಿಕಾಸ್ ರಾತ್ರಿ ಈ ಗ್ರೋತ್ ಹಾರ್ಮೋನ್ ಎಲ್ಲ ಆಕ್ಟಿವೇಟ್ ಆದಾಗ ಮಾತ್ರ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗುತ್ತೆ, ನಮ್ಮ ಮಸಲ್ಸ್ ರಿಪೇರ್ ಆಗುತ್ತೆ. ಸೊ ಯಾವಾಗ ನೀವು ಜಾಸ್ತಿ ಊಟ ಮಾಡಿಕೊಂಡು ರಾತ್ರಿ ಮಲಗ್ತಿರೋ ಅವಾಗ ಆಟೋಮ್ಯಾಟಿಕ್ಲಿ ಏನಾಗುತ್ತೆ, ನಮ್ಮ ಬಾಡಿಯಲ್ಲಿ ಫ್ಯಾಟ್ ಅಕ್ಯುಮುಲೇಷನ್ ಜಾಸ್ತಿ ಆಗುತ್ತೆ, ಪ್ರೋಟೀನ್ ಸಿಂಥಸಿಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ರಾತ್ರಿ ಹೆವಿ ಮೀಲ್ಸ್ ತಗೊಳ್ಳೋರಲ್ಲಿ ಮಸಲ್ ಬಲ್ಕ್ ಕಡಿಮೆ ಆಗುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇದೆ. ರಾತ್ರಿ ಯಾರು ಜಾಸ್ತಿ ಮೀಲ್ ತಗೊಳ್ತಾರೋ ಅವರಲ್ಲೇ ಜಾಸ್ತಿ ಇನ್ಸುಲಿನ್ ರೆಸಿಸ್ಟೆನ್ಸ್ ಕಂಡು ಬರುತ್ತೆ, ಅವರಿಗೆ ಸಕ್ಕರೆ ಕಾಯಿಲೆ ಬರುವಂಥ ಸಾಧ್ಯತೆ ಕೂಡ ತುಂಬ ಜಾಸ್ತಿ ಇದೆ. ಸೊ ನೀವೇ ಅಬ್ಸರ್ವ್ ಮಾಡಿ ನೋಡಿ, ನಮ್ಮ ಹಳ್ಳಿಯಲ್ಲೆಲ್ಲ ವರ್ಕ್ ಮಾಡೋರು ಅವ್ರು ಏನು ಮಾಡ್ತಾರೆ, ಸೊ ಸರಿಯಾಗಿ ಕೆಲಸ ಎಲ್ಲ ಮಾಡಿಕೊಂಡು ರಾತ್ರಿ ಊಟ ಮಾಡ್ತಾರೆ, ಬಟ್ ಅವ್ರದ್ದು ಫಿಸಿಕಲ್ ಆಕ್ಟಿವಿಟಿ ಅಷ್ಟೊಂದು ಜಾಸ್ತಿ ಇರುತ್ತೆ. ರಾತ್ರಿ 7 ಗಂಟೆ ಆಗೋ ತನಕ ಅವ್ರದ್ದು ಊಟ ಆಗಿರುತ್ತೆ. ಆ್ಯಂಡ್ ಅಲ್ಲಿಂದ 10 ಗಂಟೆ ತನಕ ಅವರಿಗೆ ಸಫಿಷಿಯೆಂಟ್ ಆಗಿ ಡೈಜೆಷನ್ ಆಗ್ಲಿಕ್ಕೆ ಇರುವಂಥ ಟೈಮ್ ಕೂಡ ಸಿಗುತ್ತೆ. ಸೊ ಹಾಗಾಗಿ ಅವರಿಗೆ ತುಂಬ ಚೆನ್ನಾಗಿ ನಿದ್ರೆ ಕೂಡ ಬರುತ್ತೆ. ಆ್ಯಂಡ್ ಅದರೊಟ್ಟಿಗೆ ಅವರಿಗೆ ಫಿಸಿಕಲಿ ಆಕ್ಟಿವ್ ಆಗಿ ಇದ್ದಿದ್ದಕ್ಕೆ ಅವರಿಗೆ ಸುಸ್ತಾಗಿರುತ್ತೆ, ಒಳ್ಳೆ ನಿದ್ರೆ ಕೂಡ ಬರುತ್ತೆ. ಬಟ್ ನಮ್ಮ ಈ ಸಾಫ್ಟ್ವೇರ್ ಫೀಲ್ಡಲ್ಲಿ ಅಥವಾ ವೈಟ್ ಕಾಲರ್ ಜಾಬ್ ಎಲ್ಲ
ಮಾಡೋರು ನಮ್ಮಂಥವ್ರು ಏನು ಮಾಡ್ತಾರೆ, ಎಲ್ಲ ಕೆಲಸ ಮುಗಿಸಿ ರಾತ್ರಿ ಬಂದು ತುಂಬ ಲೇಟ್ ಆಗುತ್ತೆ, ಡಿನ್ನರ್ ಮಾಡಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಆಲ್ರೆಡಿ ನಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನಮ್ಮ ನಿದ್ರೆ ಕೂಡ ಅದಕ್ಕೆ ಡಿಸ್ಟರ್ಬ್ ಆಗುತ್ತೆ. ನಮಗೆ ಲೈಫ್ ಸ್ಟೈಲ್ ಡಿಸೀಸಸ್ ಬರುವಂಥ ಸಾಧ್ಯತೆಗಳು ತುಂಬ ಜಾಸ್ತಿ ಇರುತ್ತೆ. ನಾವು ಚೆಕ್ ಮಾಡಿ ನೋಡುವಾಗ ನಮಗೆ ಗೊತ್ತಾಗುತ್ತೆ ನಮಗೆ ಫ್ಯಾಟಿ ಲಿವರ್ ಸಮಸ್ಯೆ ಇದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಸಮಸ್ಯೆ ಇದೆ, ಪ್ರೀ ಡಯಾಬಿಟಿಕ್ ಇದ್ದೀರಿ ಅಂತ ಮೊದಲೇ ಗೊತ್ತಾಗ್ಬಿಡುತ್ತೆ. ಸೊ ಈ ಥರ ಸಮಸ್ಯೆಗಳು ತುಂಬ ಜಾಸ್ತಿ ಕಂಡು ಬರಲಿಕ್ಕಿರುವಂಥ ಮೇನ್ ಕಾರಣ ಅಂದರೆ ತಪ್ಪು ಡಿನ್ನರ್ ಅಂತ ನಾವು ಹೇಳ್ಬೋದು. ಯಾಕಂದರೆ ನಾವು ರಾತ್ರಿ ಭಕ್ಷಣ ಅಷ್ಟೊಂದು ಇಂಪಾರ್ಟೆಂಟ್ ಕೊಡಲ್ಲ. ಬಿಕಾಸ್ ವಿ ಸ್ಪೆಂಡ್ ಆ ನೈಟೇ ನಾವು ನಮ್ಮ ಫ್ಯಾಮಿಲಿ ಒಟ್ಟಿಗೆ ಇರೋದು. ಸೊ ಫ್ಯಾಮಿಲಿ ಒಟ್ಟಿಗೆ ಇರೋದು ತುಂಬ ಒಳ್ಳೆಯದು. ರಾತ್ರಿ ಒಳ್ಳೆ ಚೆನ್ನಾಗಿ ಫುಡ್ ತಗೊಳ್ಳೋದು ಒಳ್ಳೆಯದು. ಬಟ್ ಆ ಫುಡ್ ಸೆಲೆಕ್ಟ್ ಮಾಡುವಾಗ ನಾವು ತುಂಬ ಚೂಸಿಯಾಗಿರಬೇಕು, ತುಂಬ ಹೆಲ್ತಿಯಾಗಿರುವಂಥ ಆಹಾರ ಅಷ್ಟೇ ರಾತ್ರಿ ತಗೋಬೇಕು. ಹೊಟ್ಟೆ ತುಂಬ ಊಟ ಮಾಡುವಂಥ ಹ್ಯಾಬಿಟ್ ಇದ್ದರೆ ಅದನ್ನು ನಾವು ಕಂಪ್ಲೀಟ್ಲಿ ಬಿಡಬೇಕು. ಸೊ ನೀವೇ ಎಷ್ಟೋ ಸಲ ನಾವು ನೋಡುವಾಗ ಈ ಒಬೇಸಿಟಿ ಸಮಸ್ಯೆ ಜಾಸ್ತಿ ಕಂಡು ಬರೋದೇ ರಾತ್ರಿ ಜಾಸ್ತಿ ಊಟ ಮಾಡೋರಲ್ಲಿ. ಹಗಲು ಬೆಳಗ್ಗೆ ನೀವು ಚೆನ್ನಾಗಿ ಫುಡ್ ತಗೊಂಡ್ರೆ ಏನೂ ತೊಂದರೆ ಇಲ್ಲ. ಬಿಕಾಸ್ ಬೆಳಗ್ಗೆ ನಮ್ಮ ಮೆಟಬಾಲಿಸಮ್ ತುಂಬ ಚೆನ್ನಾಗಿರುತ್ತೆ, ನಾವು ತುಂಬ ಆ್ಯಕ್ಟಿವ್ ಆಗಿರ್ತೀವಿ. ಮಧ್ಯಾಹ್ನ ಆಗುವಾಗ ನಮ್ಮ ಡೈಜೆಷನ್ ಏನಿದೆ, ಡೈಜೆಸ್ಟಿವ್ ಅಗ್ದಿ ಏನಿದೆ ಅದು ತುಂಬ ಜಾಸ್ತಿ ಆಗಿರುತ್ತೆ. ನಾವು ಆಹಾರ ತಗೊಂಡ್ರು ಸರಿಯಾಗಿ ಡೈಜೆಸ್ಟ್ ಮಾಡಲಿಕ್ಕಾಗುತ್ತೆ. ಬಟ್ ರಾತ್ರಿ ನಾವು ನೋಡುವಾಗ ನಮ್ಮ ಡೈಜೆಸ್ಟಿವ್ ಪವರ್ಸ್ ಏನಿದೆ ಅದು ತುಂಬ ಕಡಿಮೆ ಆಗಿರುತ್ತೆ. ಸೊ ದರ್ ಇಸ್ ಅ ರಿಥಮ್. ಆ್ಯಕ್ಚುಲಿ ನಮ್ಮ ಬಾಡಿಯಲ್ಲಿ ಒಂದು ಬಯಾಲಜಿಕಲ್ ಕ್ಲಾಕ್ ಇದೆ, ಅದೇ ಪ್ರಕಾರನೇ ಬಾಡಿ ವರ್ಕ್ ಆಗ್ತಾ ಇರ್ತದೆ. ಸೊ ರಾತ್ರಿ ಆಗುವಾಗ ಈ ಸರ್ಕೇಡಿಯನ್ ರಿಥಮ್ ಪ್ರಕಾರ ನಮ್ಮ ಇನ್ಸುಲಿನ್ ಸೆನ್ಸಿಟಿವಿಟಿ ಕಡಿಮೆ ಆಗ್ತಾ ಬರ್ತದೆ, ನಮ್ಮ ಡೈಜೆಸ್ಟಿವ್ ಜ್ಯೂಸಸ್ದು ಇದು ಕಡಿಮೆ ಆಗ್ತಾ ಬರ್ತದೆ. ಸೊ ನಮಗೆ ಮೋರ್ ಆಫ್ ನಾ ಹೇಳ್ದಂಗೆ ನಮ್ಮ ಒಂದು ರಿಪೇರ್ ಮೋಡಿಗೆ ನಮ್ಮ ಬಾಡಿ ಏನಿದೆ ಅದು ಚೇಂಜ್ ಆಗುತ್ತೆ. ಬಟ್ ಆ ಟೈಮಲ್ಲಿ ನಾವು ಹೆವಿಯಾಗಿರೋ ಫುಡ್ ತಗೊಂಡಾಗ ಅಥವಾ ಹೈ ಕ್ಯಾಲರಿ ಅಥವಾ ಹೈ ಗ್ಲೂಕೋಸ್ ಅಥವಾ ಹೈ ಫ್ರಕ್ಟೋಸ್ ಇರುವಂಥ ಆಹಾರ ಸೇವಿಸಿದ ಕೂಡಲೇ ಏನಾಗುತ್ತೆ, ಈ ಮೆಕ್ಯಾನಿಸಮ್ ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ನಮ್ಮ ಬಾಡಿದು ಲೈಕ್ ರಿಪೇರ್ ಸಿಸ್ಟಮ್ ಏನಿದೆ ಅದು ಕಂಪ್ಲೀಟ್ಲಿ ಹಾಳಾಗುತ್ತೆ. ಸೊ ಈಗ ನಾವು ಡಿನ್ನರ್ ಸೆಲೆಕ್ಟ್ ಮಾಡುವಾಗ ನಾವು ಏನೇನು ನೋಡಬೇಕು ಅಂತ ನೋಡೋಣ. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾ ಹೇಳಿದ್ದೇನೆ, ಗ್ರೋತ್ ಹಾರ್ಮೋನ್ ಚೆನ್ನಾಗಿ ರಾತ್ರಿ ಪ್ರೊಡ್ಯೂಸ್ ಆದರೆ ಮಾತ್ರ ನಮ್ಮ ಬಾಡಿಯಲ್ಲಿ ರಿಪೇರ್ ವರ್ಕ್ ಚೆನ್ನಾಗಾಗುತ್ತೆ. ಆ್ಯಂಡ್ ಗ್ರೋತ್ ಹಾರ್ಮೋನ್ ಫಂಕ್ಷನ್ ಸರಿಯಾಗಿ ಆಗಬೇಕು ಅಂದರೆ ನಮ್ಮ ಇನ್ಸುಲಿನ್ ಪ್ರೊಡಕ್ಷನ್ ಏನಿದೆ ಅದು ಕಡಿಮೆ ಆಗಬೇಕು. ಸೊ ಇನ್ಸುಲಿನ್ ಕಡಿಮೆ ಪ್ರೊಡ್ಯೂಸ್ ಮಾಡುವಂಥ ಆಹಾರಗಳು ಯಾವುದು, ಲೋ ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥ ಆಹಾರಗಳು ನಾವು ರಾತ್ರಿ ಸೇವಿಸಬೇಕು. ಇನ್ಸುಲಿನ್ ಕಡಿಮೆ ಪ್ರೊಡ್ಯೂಸ್ ಆಗಬೇಕು ಅಂದರೆ ಫ್ಯಾಟಿ ಫುಡ್ ತುಂಬ ಒಳ್ಳೆಯದು. ಸೊ ಹೆಲ್ತಿ ಫ್ಯಾಟ್ ಇರುವಂಥ ಆಹಾರಗಳನ್ನು ನಾವು ರಾತ್ರಿ ಚೆನ್ನಾಗಿ ಸೇವಿಸಬೇಕು. ಆ್ಯಂಡ್ ಗ್ರೋತ್ ಹಾರ್ಮೋನ್ಗೆ ನಮ್ಮ ಬಾಡಿಯಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗಬೇಕು, ನಮ್ಮ ಬಾಡಿಯಲ್ಲಿ ರೀಜನರೇಷನ್, ನಮ್ಮ ಜೀವಕೋಶಗಳದ್ದು ರೀಜನರೇಷನ್ ಚೆನ್ನಾಗಿ ಆಗಬೇಕು ಅಂದರೆ ನಾವು ಹೆಲ್ತಿಯಾಗಿ ಪ್ರೋಟೀನ್ ಇರುವಂಥ ಆಹಾರಗಳು ರಾತ್ರಿ ಸೇವಿಸಬೇಕಾಗತ್ತೆ. ಆ್ಯಂಡ್ ಇದರೊಟ್ಟಿಗೆ ನಮ್ಮ ಬಾಡಿ ರಿಪೇರ್ ಅಂದರೆ ನಮ್ಮ ಬಾಡಿ ಡಿಟಾಕ್ಸ್ ಮಾಡಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ರಾತ್ರಿ ನಮ್ಮ ಬಾಡಿಯಲ್ಲಿ ಇರುವಂಥ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕಲಿಕ್ಕೆ ಟ್ರೈ ಮಾಡ್ತಾ ಇರ್ತದೆ. ಸೊ ಆವಾಗ ನಾವು ಏನು ಮಾಡಬೇಕು, ಒಳ್ಳೆ ನಾರಿನಂಶ ಇರುವಂಥ ಆಹಾರಗಳನ್ನ ನಾವು ಸೇವಿಸಬೇಕು. ಆ್ಯಂಡ್ ಅದರೊಟ್ಟಿಗೆ ನಾವು ತಗೊಂಡಿರುವಂಥ ಆಹಾರದಲ್ಲಿರುವಂಥ ಒಳ್ಳೆ ವೈಟಮಿನ್ಸ್, ಮೈನ್ಲಿ ಫ್ಯಾಟ್ ಸೋಲ್ಯುಬಲ್ ವೈಟಮಿನ್ಸ್ ಎಲ್ಲ ಚೆನ್ನಾಗಿ ಡೈಜೆಸ್ಟ್ ಆಗಬೇಕು ಅಂದರೂ ಕೂಡ ನಾವು ಕೊಬ್ಬು ಚೆನ್ನಾಗಿರುವಂಥ ಆಹಾರಗಳು ತಗೋಬೇಕು. ಸೊ ನೀವೇನು ಮಾಡಬೇಕು, ಒಂದು ನಮ್ಮ ಬಾಡಿ ವೆಲ್ ಹೈಡ್ರೇಟೆಡ್ ಆಗಿರಬೇಕು. ಬಟ್ ರಾತ್ರಿ ತುಂಬ ಜಾಸ್ತಿ ನೀರು ಕುಡಿದ್ಬಿಟ್ರೆ ಏನಾಗುತ್ತೆ, ಅದು ನಮ್ಮ ನಿದ್ರೆಗೆ ತೊಂದರೆ ಕೊಡ್ಬೋದು. ಸೊ ಮಾಡ್ರೇಟ್ ಆಗಿ ನೀರು ಕುಡಿಯೋದ್ರಿಂದ ಏನೂ ತೊಂದರೆ ಇಲ್ಲ. ಆ್ಯಂಡ್ ಯೂಶ್ವಲಿ ನೀರು ಕುಡ್ಕೊಂಡು ಮಲಗಿದ್ರೂ ಕೂಡ ಆ ಒಂದು ಹ್ಯಾಬಿಟ್ ಇಲ್ಲದೆ ಇರೋರಿಗೆ ಏನೂ ತೊಂದರೆ ಆಗಲ್ಲ. ಎಷ್ಟೋ ಜನ ಇದ್ದಾರೆ ರಾತ್ರಿ ಮಲಗುವಾಗ ನೀರು ಕುಡ್ಕೊಂಡು ಮಲಗ್ತಾರೆ, ಬಟ್ ಅಟ್ ದ ಸೇಮ್ ಟೈಮ್ ಅವ್ರು ರಾತ್ರಿ ಒಂದ್ಸಲನೂ ಅವರಿಗೆ ಎಚ್ಚರ ಆಗೋದಿಲ್ಲ, ಬೆಳಗ್ಗೆ ಎದ್ದು ಯೂರಿನ್ ಪಾಸ್ ಮಾಡ್ತಾರೆ. ಸೊ ಆ ಥರ ಪ್ರಾಬ್ಲಮ್ಸ್ ಅಂದರೆ ರಾತ್ರಿ ಎದ್ದು ಯೂರಿನ್ ಪಾಸ್ ಮಾಡೋದ ಪ್ರಾಬ್ಲಮ್ಸು ಏನೂ ಇಲ್ಲ ಅಂದರೆ ಅವ್ರು ರಾತ್ರಿ ನೀರು ಕುಡ್ಕೊಂಡು ಮಲಗೋದು ತುಂಬ ಒಳ್ಳೆಯದು. ಬಿಕಾಸ್ ಬೆಳಗ್ಗೆ ಏಳುವಾಗ ತುಂಬ ಎನರ್ಜೆಟಿಕ್ ಆಗಿರಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ನಮ್ಮ ಬಾಡಿ ಕೂಡ ವೆಲ್ ಹೈಡ್ರೇಟೆಡ್ ಆಗಿರುತ್ತೆ. ಎರಡನೇದು, ನಾರಿನಂಶ ಚೆನ್ನಾಗಿರುವಂಥ ಆಹಾರಗಳು ಸೇವಿಸಿದ್ರೆ ಮಾತ್ರ ಏನಾಗುತ್ತೆ, ಒಂದು ನಮಗೆ ಸಟೈಟಿ ಬೇಗ ಆಗುತ್ತೆ, ಬೇಗ ಹೊಟ್ಟೆ ತುಂಬಿದ್ದು ಫೀಲಿಂಗ್ ಬರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಮ್ಮ ಬಾಡಿಯಲ್ಲಿರುವಂಥ ಟಾಕ್ಸಿನ್ಸ್ ಎಲ್ಲ ಹೊರಗೆ ಹಾಕಲಿಕ್ಕೆ, ನಮ್ಮ ಮೋಷನ್ ಚೆನ್ನಾಗಿ ಆಗಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಆ್ಯಂಡ್ ರಾತ್ರಿ ನಮ್ಮ ಗಟ್ ರಿಪೇರ್ಗೂ ಕೂಡ ಅದು ತುಂಬ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಅಲ್ಲಿ ನಮ್ಮ ಹೊಟ್ಟೆಯಲ್ಲಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾಗಳು ಚೆನ್ನಾಗಿ ಬದುಕಬೇಕು ಅಂದರೆ ನಾವು ತಗೊಳ್ಳುವಂಥ ಆಹಾರದಲ್ಲಿ ಚೆನ್ನಾಗಿ ನಾರಿನಂಶ ಇರಲೇಬೇಕು. ಇದರೊಟ್ಟಿಗೆ ನಾವೇನು ನೋಡಬೇಕು ಅಂದರೆ ಹೊಟ್ಟೆ ತುಂಬ ಊಟ ಮಾಡುವಂಥ ಒಂದು ಹ್ಯಾಬಿಟ್ ಇದ್ದರೆ ಅದು ಕೂಡ ನಾವು ರಾತ್ರಿ ಬಿಡಬೇಕಾಗತ್ತೆ. ನೀವು ಲೈಟಾಗಿ ಫುಡ್ ತಗೊಂಡ್ರೆ ನಿಮಗೆ ಚೆನ್ನಾಗಿ ನಿದ್ರೆ ಬರುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ನಾವು ಮಲಗುವಾಗ ಏನಾಗುತ್ತೆ, ನಮ್ಮ ಈ ಗ್ರಾವಿಟೇಷನಲ್ ಫೋರ್ಸ್ ಇರಲ್ಲ, ನಾವು ಮಲಗಿರ್ತೀವಿ, ಆವಾಗ ನಮ್ಮ ಹೊಟ್ಟೆಯಲ್ಲಿರೋದು ಆಹಾರ ಮೇಲೆ ಪುಷ್ ಆಗುತ್ತೆ. ಎಷ್ಟೋ ಜನರಿಗೆ GERD ಪ್ರಾಬ್ಲಮ್ ಎಲ್ಲ ಇದ್ದವರಿಗೆ ರಾತ್ರಿ ಹೆವಿ ಫುಡ್ ತಗೊಂಡು ಮಲಗಿದ್ರೆ ಅವರಿಗೆ ಸ್ಲೀಪ್ ಡಿಸ್ಟರ್ಬ್ ಆಗುವಂಥ ಸಾಧ್ಯತೆಗಳಿದೆ. ಸೊ ನಾವೇನು ನೋಡಬೇಕು, ಫಸ್ಟ್ ಲೈಟಾಗಿ ತಗೊಳ್ಳೋದು ತುಂಬ ಒಳ್ಳೆಯದು. ಎರಡನೇದು ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಯಾವಾಗಲೂ ನಾವು ಊಟ ಮಾಡಿ ಮಲಗೋದಕ್ಕೆ ಅಟ್ಲೀಸ್ಟ್ ಒಂದು 2 to 3 hours ಗ್ಯಾಪನ್ನು ಕೊಡಲೇಬೇಕಾಗುತ್ತೆ. ಎಷ್ಟೋ ಜನ ಹೇಳ್ತಾರೆ, ಸರ್ ರಾತ್ರಿ ನಾವು ಊಟ ಮಾಡಿ ಮಲಗಲಿಲ್ಲ ಅಂದರೆ ಮತ್ತೆ ನಮಗೆ ಹಸಿವು ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಲೈಕ್ ಒಂದು ಸ್ವಲ್ಪ ದಿವಸ ನೀವು ಪ್ರಾಕ್ಟೀಸ್ ಮಾಡಿದರೆ ಸಾಕಾಗುತ್ತೆ, ನಿಮ್ಗೆ ಆರಾಮಾಗಿ ಚೆನ್ನಾಗಿ ನಿದ್ರೆ ಮಾಡಲಿಕ್ಕೆ ಆಗುತ್ತೆ. ಬಟ್ ನಮ್ಮ ಹೆಲ್ತ್ ನಾವು ಚೆನ್ನಾಗಿ ಇಟ್ಕೋಬೇಕು ಅಂದರೆ ನಾನೀಗ ಹೇಳಿರುವಂಥ ಫ್ಯಾಕ್ಟರ್ಸ್ ನೀವು ನೋಡಲೇಬೇಕು. ಲೈಟಾಗಿ ಫುಡ್ ತಗೋಬೇಕು ಒಂದು. ಎರಡನೇದು, ಅಟ್ಲೀಸ್ಟ್ ಮಲಗೋದಕ್ಕೂ ಮತ್ತು ಫುಡ್ಡಿಗೂ ಅಟ್ಲೀಸ್ಟ್ ಒಂದು 2 to 3 hours ಗ್ಯಾಪ್ ಇರಲೇಬೇಕು. ಒಳ್ಳೆ ಹೆಲ್ತಿ ಆಗಿರುವಂಥ ಫ್ಯಾಟ್ ಸ್ವಲ್ಪ ಮಿನಿಮಮ್ ಕ್ವಾಂಟಿಟಿಯಲ್ಲಿ
ಕ್ವಾಂಟಿಟಿಯಲ್ಲಿ ನಮ್ಮ ಆಹಾರದಲ್ಲಿ ಇರಬೇಕು. ಹೆಲ್ತಿ ಆಗಿರುವಂಥ ಪ್ರೋಟೀನ್ ಮಿನಿಮಮ್ ಕ್ವಾಂಟಿಟಿಯಲ್ಲಿ ನಮ್ಮ ಆಹಾರದಲ್ಲಿ ಇರಬೇಕು. ಲೋ ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥ ಆಹಾರಗಳನ್ನು ರಾತ್ರಿ ನಾವು ಸೇವಿಸಬೇಕು. ಚೆನ್ನಾಗಿ ನಾರಿನಂಶ ಇರುವಂಥ ಆಹಾರಗಳನ್ನ ನಾವು ಸೇವಿಸಬೇಕು. ಮಲಗೋಕ್ಕಿಂತ ಅಟ್ಲೀಸ್ಟ್ ಒಂದು 2-3 ಅವರ್ಸ್ ಮೊದಲಾದರೂ ನಾವು ಚೆನ್ನಾಗಿ ನೀರು ಕೂಡ ಕುಡಿದಿರಬೇಕು. ಸೊ ಈ ಫ್ಯಾಕ್ಟರ್ಸನ್ನು ನಾವು ಅಬ್ಸರ್ವ್ ಮಾಡಿ ನಮ್ಮ ಡಿನ್ನರನ್ನು ನಾವು ಪ್ಲಾನ್ ಮಾಡಬೇಕು. ಸೊ ಹೆಲ್ತಿ ಆಗಿರುವಂಥ ಫ್ಯಾಟ್ಗಳು ನಮಗೆ ಯಾವುದರಿಂದ ಸಿಗುತ್ತೆ? ನಮಗೆ ಗೊತ್ತು, ನಟ್ಸ್ ಇರ್ಬೋದು, ಸೀಡ್ಸ್ ಇರ್ಬೋದು, ಅಥವಾ ಡೈರಿ ಪ್ರಾಡಕ್ಟ್ಸ್ ತುಂಬ ಒಳ್ಳೆಯದು. ರಾತ್ರಿ ನೀವು ಫುಡ್ ತಗೊಳ್ಳುವಾಗ ಒಂದು ಸರ್ಟೆನ್ ಪೋರ್ಷನ್ ಆಫ್ ಪನೀರನ್ನು ನೀವು ತಗೊಳ್ಳಿ, ಅಥವಾ ನಾನ್ ವೆಜಿಟೇರಿಯನ್ಸ್ ಆದರೆ ಮೊಟ್ಟೆ ರಾತ್ರಿ ನೀವು ರೆಗ್ಯುಲರ್ಲಿ ಕನ್ಸ್ಯೂಮ್ ಮಾಡಿ, ಅಥವಾ ಯಾವುದಾದ್ರೂ ಫ್ಯಾಟಿ ಫಿಶ್ಗಳನ್ನು ಕೂಡ ರಾತ್ರಿ ನೀವು ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ಯೂಶ್ವಲಿ ನಾವು ಏನು ಮಾಡಬೇಕು ಅಂದರೆ ನಮ್ಮ ಒಂದು ಹೊಟ್ಟೆದೊಂದು 70%, ಒಂದು 60 to 70% ಅಷ್ಟೇ ತುಂಬಿದ್ರೆ ಸಾಕಾಗುತ್ತೆ. ನಾವು ಎಷ್ಟೋ ಸಲ ಹೊಟ್ಟೆ ತುಂಬ ಊಟ ಮಾಡಿದಾಗ ರಾತ್ರಿನೇ ನಮಗೆ ಗೊತ್ತು ಬರ್ಬ್ಸ್ ಬರ್ತಾ ಇರ್ತದೆ, ತೇಗು ಬರ್ತಾ ಇರ್ತದೆ, ಹುಳಿ ತೇಗು ಬರ್ತಾ ಇರ್ತದೆ. ಸೊ ಹಾಗಾಗಿ ನಾವು ಅಟ್ಲೀಸ್ಟ್ ಒಂದು 60 to 70% ಅಷ್ಟೇ ಹೊಟ್ಟೆ ತುಂಬುವಂಗೆ ಊಟ ಮಾಡಬೇಕಾಗುತ್ತೆ. ಆ್ಯಂಡ್ ಅದರಲ್ಲಿ ಈಗ ನಾನು ಹೇಳಿರುವಂಥ ಹೆಲ್ತಿ ಫ್ಯಾಟ್ಸನ್ನು ನೀವು ಇನ್ಕ್ಲೂಡ್ ಮಾಡಬೇಕು. ಇನ್ನು ನೆಕ್ಸ್ಟ್ ಅಂದ್ರೆ ನಾನು ಹೇಳಿದ್ದೇನೆ, ಫೈಬರ್ ಚೆನ್ನಾಗಿರಬೇಕು. ಸೊ ನಾವು ಏನು ಮಾಡ್ಬೋದು, ರಾತ್ರಿ ಚೆನ್ನಾಗಿ ವೆಜಿಟೇಬಲ್ ಸಬ್ಜಿಗಳನ್ನು ನಾವು ಚೆನ್ನಾಗಿ ತಗೊಳ್ಳೋದು ತುಂಬ ಒಳ್ಳೆಯದು. ವೆಜಿಟೇಬಲ್ ಸೂಪ್ಸನ್ನು ಕೂಡ ನೀವು ಬೇಕಾದ್ರೆ ಪ್ರಿಪೇರ್ ಮಾಡ್ಬೋದು. ಅದರಲ್ಲಿ ತುಂಬ ಚೆನ್ನಾಗಿ ನಮ್ಮ ಬಾಡಿಗೆ ನಾರಿನಂಶ ಸಿಗುತ್ತೆ. ಅದೇ ಥರ ಬೇರೆ ಏನಾದರೂ ಸೀಡ್ಸನ್ನು ಕೂಡ ರಾತ್ರಿ ತಗೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ಈ ಸೀಡ್ಸ್ ಏನಿದೆ, ಅಗಸೆ ಬೀಜ ಇರ್ಬೋದು, ಚಿಯಾ ಸೀಡ್ಸ್ ಇರ್ಬೋದು, ಇದರಲ್ಲೆಲ್ಲ ತುಂಬ ಜಾಸ್ತಿ ಸೊಲ್ಯೂಬಲ್ ಫೈಬರ್ ನಮಗೆ ಸಿಗುತ್ತೆ. ಅದು ನಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಮಾಡಲಿಕ್ಕೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ರಾತ್ರಿ ನೀವು ಮಲಗುವಾಗ ಒಂದು ಒಳ್ಳೆ ಪ್ರೋಬಯೋಟಿಕ್ ತಗೊಳ್ಳೋದು ಕೂಡ ತುಂಬ ಒಳ್ಳೆಯದು. ರಾತ್ರಿ ಮೊಸರು ತಗೋಬಾರ್ದು ಅಂತ ಏನಿಲ್ಲ, ಒಂದು ಮಿನಿಮಮ್ ಒಂದು ಸ್ವಲ್ಪ, ಎಲ್ಲದೂ ಒಟ್ಟಿಗೆ ತಗೋಬೇಕು ಅಂತ ಏನಿಲ್ಲ. ಡೈರಿ ಪ್ರಾಡಕ್ಟ್ಸ್ ಅಂದರೆ ಮೊಸರು ಕೂಡ ಅದರಲ್ಲೇ ಬಂತು. ಸೊ ಕೆಲವು ದಿವಸಗಳಲ್ಲಿ ಒಂದು ಸ್ವಲ್ಪ ಯೋಗರ್ಟು ಅಥವಾ ಸ್ವಲ್ಪ ಮೊಸರು ತಗೊಳ್ಳೋದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸೊ ಈಗ ಹೆಲ್ತಿ ಫ್ಯಾಟ್ ಆಯಿತು, ನಾರಿನಂಶ ಕೂಡ ಆಯಿತು. ಇನ್ನು ಹೆಲ್ತಿ ಪ್ರೋಟೀನ್ ಕೂಡ ಆಲ್ಮೋಸ್ಟ್ ಇದೇ ಸೇಮ್ ಐಟಮ್ಸಿಂದಾನೇ ನಮಗೆ ಸಿಗುತ್ತೆ. ಪನೀರ್ ತುಂಬ ಚೆನ್ನಾಗಿ ನಮಗೆ ಪ್ರೋಟೀನ್ ಸಿಗುತ್ತೆ ಅದರಲ್ಲಿ. ಅದೇ ಥರ ಮೊಸರಲ್ಲಿ ಕೂಡ ನಮಗೆ ಪ್ರೋಟೀನ್ ಸಿಗುತ್ತೆ. ಅದೇ ಥರ ನೀವು ನಾನ್ ವೆಜಿಟೇರಿಯನ್ಸ್ ಆದರೆ ಚಿಕನ್ ತಗೋಬೋದು ಅಥವಾ ಫಿಶ್ ತಗೋಬೋದು, ಅದರಲ್ಲಿ ನಮಗೆ ಪ್ರೋಟೀನ್ ಸಿಗುತ್ತೆ. ಮೊಟ್ಟೆಯಲ್ಲಿ ತುಂಬ ಚೆನ್ನಾಗಿ ಪ್ರೋಟೀನ್ ಸಿಗುತ್ತೆ. ಕಾಳುಗಳು ರಾತ್ರಿ ನಾನು ಅಷ್ಟೊಂದು ಸಜೆಸ್ಟ್ ಮಾಡಲ್ಲ, ಬಿಕಾಸ್ ತುಂಬ ಜನರಿಗೆ ಏನಾಗುತ್ತೆ, ಕಾಳು ತಿಂದಾಗ ರಾತ್ರಿ ಗ್ಯಾಸ್ ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ. ಅದು ನಮ್ಮ ನಿದ್ರೆಗೆ ಸಮಸ್ಯೆ ಕೊಡುವಂಥ ಸಾಧ್ಯತೆಗಳಿದೆ. ಸೊ ಅಥವಾ ನಿಮ್ಗೆ ಹೆಲ್ತಿ ಆಗಿದ್ದರೆ ಏನೂ ತೊಂದರೆ ಇಲ್ಲ, ನಿಮಗೆ ಕಾಳುಗಳು ತಿಂದರೂ ಏನೋ ಡೈಜೆಸ್ಟಿವ್ ಇಶ್ಯೂಸ್ ಬರಲ್ಲ ಅಂತ ಇದ್ದರೆ ತಗೋಬೋದು. ಇನ್ನು ಕಾಳುಗಳು ತಗೊಳ್ಳೇಬೇಕು ಅಂತ ಇದ್ದವರಾದರೆ ಕಾಳುಗಳನ್ನ ಚೆನ್ನಾಗಿ ಬೇಯಿಸಿ ತಗೊಳ್ಳೋದು ತುಂಬ ಒಳ್ಳೆಯದು. ಸೊ ಬೇಯಿಸೋದ್ರಿಂದ ನಮಗೇನು ಆ ಪ್ರೋಟೀನ್ ಏನು ಕಂಪ್ಲೀಟ್ಲಿ ಲಾಸ್ ಏನಾಗಲ್ಲ. ಅದು ಅಮಿನೋ ಆಸಿಡ್ಸ್ ಆಗಿ ಅದು ಡಿನೇಚರ್ ಆಗ್ಬೋದು, ಬಟ್ ನಮ್ಗೆ ಅದರದ್ದು ಬೇಕಾಗಿರೋ ಅಮಿನೋ ಆಸಿಡ್ಸ್ಗಳೆಲ್ಲ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಡೈಜೆಷನ್ ಆಗಲಿಕ್ಕೂ ಕೂಡ ಅದು ತುಂಬ ಈಸಿ ಆಗುತ್ತೆ. ಸೊ ಪ್ರೋಟೀನು ಆಯಿತು, ಫ್ಯಾಟು ಆಯಿತು, ಎಲ್ಲ ಆಯಿತು. ಇನ್ನು ಲೋ ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥ ಆಹಾರಗಳನ್ನು ಸೇವಿಸೋದು ಒಳ್ಳೆಯದು. ಸೊ ರಾತ್ರಿ ಈಗ ಏನಾದರೂ ಒಂದು ಸಾಫ್ಟ್ ಡ್ರಿಂಕ್ಸ್ ತಗೊಳ್ಳೋದು ಅಥವಾ ತುಂಬ ಜಾಸ್ತಿ ಜ್ಯೂಸ್ಗಳನ್ನು ತಗೊಳ್ಳೋದು, ಇದೆಲ್ಲ ಅಷ್ಟು ಒಳ್ಳೆಯದಲ್ಲ. ಸೊ ಜ್ಯೂಸ್ಗಳಲ್ಲಿ ನಮಗೆ ಗೊತ್ತು ಪೊಟ್ಯಾಷಿಯಂ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಏನಾಗ್ಬೋದು, ನಮ್ಮ ನಿದ್ರೆ ಹಾಳಾಗುವಂಥ ಸಾಧ್ಯತೆ ಇದೆ. ಸೊ ರಾತ್ರಿ ಮಲಗುವಾಗ ಜಾಸ್ತಿ ಹಣ್ಣುಗಳು ಕೂಡ ನಾನು ಸಜೆಸ್ಟ್ ಮಾಡಲ್ಲ, ಬಿಕಾಸ್ ಪೊಟ್ಯಾಷಿಯಂ ರಿಚ್ ಇರುವಂಥ ಆಹಾರ ತಗೊಂಡಾಗ ನಾವು ಪದೇ ಮೂತ್ರ ವಿಸರ್ಜನೆಗೆ ನಾವು ಏಳಬೇಕಾಗುತ್ತೆ. ಅದು ನಮ್ಮ ನಿದ್ರೆಗೆ ಸಮಸ್ಯೆ ಕೊಡುವಂಥ ಸಾಧ್ಯತೆ ಇದೆ. ರಾತ್ರಿ ಚೆನ್ನಾಗಿ ಒಂದು 7 to 8 ಅವರ್ಸ್ ಸ್ಲೀಪ್ ಇದ್ದರೆ ಮಾತ್ರ ನಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ ಆಕ್ಟಿವಿಟೀಸು, ನಮ್ಮ ಬಾಡಿ ರಿಪೇರ್ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಎಷ್ಟೋ ಜನರಲ್ಲಿ ನೀವು ನೋಡಿರ್ತೀರ, ಅವರು ತುಂಬ ಹೆಲ್ತಿಯಾಗಿ ಇರ್ತಾರೆ, ತುಂಬ ಒಳ್ಳೆ ಆಹಾರ ತಗೊಳ್ತಾರೆ, ತುಂಬ ಚೆನ್ನಾಗಿ ಜಿಮ್ ಮಾಡ್ತಾರೆ, ಎಲ್ಲ ಎಕ್ಸಸೈಸು ಮಾಡ್ತಾರೆ, ಬಟ್ ಅವರಿಗೆ ಕಾರ್ಡಿಯಾಕ್ ಸಮಸ್ಯೆ ಡೆವಲಪ್ ಆಗುತ್ತೆ. ನಾವು ನೋಡುವಾಗ ನಮಗೆ ಗೊತ್ತಾಗುತ್ತೆ ಅವರ ಬಾಕಿ ಎಲ್ಲ ಚೆನ್ನಾಗಿತ್ತು, ಬಟ್ ಅವರು ನಿದ್ರೆ ಮಾಡೋದಿಲ್ಲ ಆಗಿತ್ತು. ರಾತ್ರಿ 1 ಗಂಟೆ 2 ಗಂಟೆ ತನಕ ಎಚ್ಚರ ಮೊಬೈಲ್ ನೋಡ್ಕೊಂಡಿರ್ತಿದ್ರು, ಬೆಳಗ್ಗೆ 6 ಗಂಟೆಯಿಂದ ಡ್ಯೂಟಿಗೆ ಹೋಗಲಿಕ್ಕೆ ಸ್ಟಾರ್ಟ್ ಮಾಡ್ತಿದ್ರು. ಸೊ ಹಾಗಾಗಿ ನಿದ್ರೆ ಏನಿದೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಹೆಲ್ತಿಯಾಗಿರಬೇಕು ಅಂದರೆ ಆಹಾರಕ್ಕಿಂತ ಜಾಸ್ತಿ ನಮ್ಮ ನಿದ್ರೆ ಚೆನ್ನಾಗಿರಬೇಕು. ಸೊ ಹಾಗಾಗಿ ಒಳ್ಳೆ ನಿದ್ರೆ ಸಿಗಬೇಕು ಅಂದರೆ ನಮ್ಮ ಆಹಾರ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಲೋ ಗ್ಲೈಸಿಮಿಕ್ ವ್ಯಾಲ್ಯೂ ಇರೋಂಥ ಆಹಾರ ತಗೊಂಡಾಗ ಏನಾಗುತ್ತೆ, ನಮ್ಮ ಬ್ಲಡ್ ಶುಗರ್ ಅಷ್ಟೊಂದು ಜಾಸ್ತಿ ಆಗಲ್ಲ, ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ ಅಷ್ಟೊಂದು ಜಾಸ್ತಿ ಆಗಲ್ಲ. ಸೊ ಗ್ರೋತ್ ಹಾರ್ಮೋನ್ ಆಕ್ಟಿವಿಟೀಸ್ ಚೆನ್ನಾಗಿ ಕ್ಯಾರಿ ಔಟ್ ಮಾಡಲಿಕ್ಕೆ ಅದು ತುಂಬ ಹೆಲ್ಪ್ ಮಾಡುತ್ತೆ. ಸೊ ಲೋ ಗ್ಲೈಸಿಮಿಕ್ ವ್ಯಾಲ್ಯೂ ಇರುವಂಥ ಆಹಾರಗಳು ಅಂತಾರೆ, ಈಗ ಫಾರ್ ಎಕ್ಸಾಂಪಲ್ ರಾತ್ರಿ ನೀವು ಅನ್ನ ತಗೊಳ್ಳೋದು ಬಿಟ್ಟು ನೀವೇನು ಮಾಡ್ಬೋದು, ಬೇಕಾದ್ರೆ ಏನಾದರೂ ಮಿಲ್ಲೆಟ್ಸ್ ಯೂಸ್ ಮಾಡ್ಬೋದು, ಅಥವಾ ಕ್ವಾಂಟಿಟಿಯನ್ನು ನೀವು ರೆಸ್ಟ್ರಿಕ್ಟ್ ಮಾಡ್ಬೋದು. ರಾತ್ರಿ ತುಂಬ ಅನ್ನ ತಿನ್ನೋ ಬದಲು ಮೇ ಬಿ 1 or 2 ದೋಸೆ ಅಷ್ಟೇ ಮಾಡಿ ತಗೋಬೋದು, ಅಥವಾ ಅಕ್ಕಿ ರೊಟ್ಟಿ ಆದರೆ 1 ಅಕ್ಕಿ ರೊಟ್ಟಿ ಮಾಡಿ ತಗೋಬೋದು. ಹಿಟ್ಟನ್ನು ಕಡಿಮೆ ಬಳಸೋದು, ಅಥವಾ ಹಿಟ್ಟಿಗೆ ಸ್ವಲ್ಪ ಮೇಥಿ ಈ ಥರ ಐಟಮ್ಸನ್ನು, ನಾರಿನಂಶ ಜಾಸ್ತಿ ಇನ್ಕ್ಲೂಡ್ ಮಾಡಿ ಅದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಅದನ್ನು ಕಡಿಮೆ ಮಾಡೋದು. ಅಥವಾ ನಾವು ತಗೊಳ್ಳುವಾಗ ಸೆಲೆಕ್ಟ್ ಮಾಡುವಾಗ ಕೂಡ, ರೈಸ್ ಸೆಲೆಕ್ಟ್ ಮಾಡುವಾಗ ಕೂಡ ಅಮೈಲೋಸ್ ಜಾಸ್ತಿ ಇರುವಂಥ ರೈಸ್ಗಳನ್ನು ಸೆಲೆಕ್ಟ್ ಮಾಡಿ ನೋಡಿದರೂ ಕೂಡ ನಮಗೆ ಇದರದ್ದು ಗ್ಲೈಸಿಮಿಕ್ ವ್ಯಾಲ್ಯೂ ಏನಿದೆ ಅದನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ಬಾಡಿದ ಗ್ಲೈಸಿಮಿಕ್ ಲೋಡನ್ನು ಕಡಿಮೆ ಮಾಡಲಿಕ್ಕಾಗುತ್ತೆ. ನಮ್ಮ ಬಾಡಿಯಲ್ಲಿ ಇನ್ಸುಲಿನ್ ಪ್ರೊಡಕ್ಷನ್ನ ಕಂಟ್ರೋಲಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಆಗುತ್ತೆ. ಸೊ ಈ ಥರ ಆಹಾರಗಳನ್ನು ನಾವು ಸೇವಿಸಬೇಕು. ಆ್ಯಂಡ್ ಕ್ವಾಂಟಿಟಿ ನಾವು ಫಸ್ಟ್ ಹೇಳ್ದಂಗೆ ಕ್ವಾಂಟಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಲಿಮಿಟೆಡ್ ಕ್ವಾಂಟಿಟಿ ಆಹಾರ ನಾವು ತಗೋಬೇಕು. ರಾತ್ರಿ ಅಟ್ಲೀಸ್ಟ್ ಸ್ಲೀಪಿಗೆ ಒಂದು 2 to 3 ಅವರ್ಸ್ ಬಿಫೋರ್ ನಾವು ಆಹಾರ ತಗೋಬೇಕು. ಆಹಾರ ಎಲ್ಲ ಆದಮೇಲೆ ಬೇಕಾದ್ರೆ ಒಂದು ಸಿಂಪಲ್ ಆಗಿ ಮಾತಾಡ್ತಾ ಫ್ಯಾಮಿಲಿ ಒಟ್ಟಿಗೆ ಒಂದು ವಾಕ್ ಹೋಗ್ಲಿಕ್ಕಾದರೆ ಇನ್ನೂ ತುಂಬ ಒಳ್ಳೆಯದು. ಆ್ಯಂಡ್ ಕರೆಕ್ಟ್ ಆಗಿರುವಂಥ ಒಂದು ಟೈಮನ್ನು ಕೂಡ ಮೇಂಟೈನ್ ಮಾಡಬೇಕು. ಬೆಡ್ಗೆ ಹೋಗಲಿಕ್ಕೆ 10 to 10:30 ಅಂದರೆ ಆ ಟೈಮಿಗೆ ರೆಗ್ಯುಲರ್ಲಿ ನೀವು ಬೆಡ್ಗೆ ಹೋದರೆ ನಿಮಗೆ ನಿದ್ರೆ ಸಮಸ್ಯೆ ಏನೂ ಇರಲ್ಲ. ಇವತ್ತು
ಇವತ್ತು ನೀವು 10 ಗಂಟೆ ಮಲಗ್ತೀರಿ, ನಾಳೆ 11 ಗಂಟೆ ಮಲಗ್ತೀರಿ, ನಾಡಿದ್ದು ಫಿಲಿಮ್ ನೋಡ್ಕೊಂಡು 1 ಗಂಟೆ ಮಲಗ್ತೀರಿ ಅಂತಾದರೆ ನಿಮಗೆ ಒಂದು ಸೌಂಡ್ ಸ್ಲೀಪ್ ಸಿಗಲ್ಲ. ಬಿಕಾಸ್ ಬಾಡಿಗೆ ಕನ್ಫ್ಯೂಷನ್ ಆಗಿರುತ್ತೆ. ಬಾಡಿಯಲ್ಲಿರುವಂಥ ಸರ್ಕೇಡಿಯನ್ ರಿಥಮ್ ಏನಿದೆ ಅದು ಕಂಪ್ಲೀಟ್ಲಿ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ನಮ್ಮ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿರಲ್ಲ, ನಮ್ಮ ಬಾಡಿಯಲ್ಲಿ ರಿಪೇರ್ ವರ್ಕ್ ಕೂಡ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ನಾವು ಏನು ಮಾಡಬೇಕು, ಟೈಮಿಂಗನ್ನು ಕರೆಕ್ಟಾಗಿ ಮೇಂಟೈನ್ ಮಾಡಬೇಕು. ಮೇ ಬಿ ಈವ್ನಿಂಗ್ ಅರೌಂಡ್ 7 o'clock ನೀವು ಡಿನ್ನರ್ ತೊಗೊಂಡು ರಾತ್ರಿ ಒಂದು 10 ಗಂಟೆ ನಿದ್ರೆ ಮಾಡೋದಾದರೆ ನೀವು ತುಂಬ ಹೆಲ್ತಿಯಾಗಿರ್ಬೋದು. ಆ್ಯಂಡ್ ನಾನು ಈಗ ಹೇಳಿರುವಂಥ ಪಾಯಿಂಟ್ಸ್ಗಳೆಲ್ಲ ನೋಟ್ ಮಾಡಿ. ನಮ್ಮ ಡಿನ್ನರ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಲೈಫ್ ಸ್ಟೈಲ್ ಡಿಸೀಸಸ್ ಕಂಟ್ರೋಲ್ ಆಗಲಿಕ್ಕೆ, ನಮ್ಮ ಲಿವರ್ ಹೆಲ್ತು, ನಮ್ಮ ಕಿಡ್ನಿ ಹೆಲ್ತು, ನಮ್ಮ ಓವರ್ ಆಲ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದರೆ ಡಿನ್ನರ್ ಪ್ಲೇಸ್ ಎ ವೆರಿ ಮೇಜರ್ ರೋಲ್. ಸೊ ಎಲ್ಲರೂ ಕೇರ್ಫುಲ್ ಆಗಿರ್ರಿ. ಒಳ್ಳೆ ಡಿನ್ನರ್ನ ತಗೊಂಡ್ರೆ ಮಾತ್ರ ನಿಮ್ಗೆ ಒಳ್ಳೆ ನಿದ್ರೆ ಕೂಡ ಸಿಗುತ್ತೆ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ.